ಕಲಬುರಗಿಯಲ್ಲಿ ಕಲ್ಯಾಣ ಕರ್ನಾಟಕ ಸೇನೆ ವತಿಯಿಂದ ಜಿಲ್ಲಾ ಪದಾಧಿಕಾರಿಗಳನ್ನ ಆಯ್ಕೆ ಕಾರ್ಯಕ್ರಮ ಜರುಗಿದೆ. ಕಾರ್ಯಕ್ರಮದಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸುಭಾಷ್ ಬನ್ಪಟ್ಟಿ, ಶ್ರೀಮತಿ ಗೋರಂಪಳ್ಳಿ ಶ್ರೀದೇವಿ ಮುತ್ತಂಗಿ ಅವರು ಹಾಜರಿದ್ದು ಜಿಲ್ಲಾ ಪದಾಧಿಕಾರಿಗಳಿಗೆ ಸನ್ಮಾನ ಮಾಡಿದರು. ಈ ಸಂದರ್ಭದಲ್ಲಿ ಕಲ್ಯಾಣ ಕರ್ನಾಟಕ ಸೇನೆಯ ಅಧ್ಯಕ್ಷರಾದ ದತ್ತು ಹಯ್ಯಾಳ್ಕರ್ ಅವರು ಪದಾಧಿಕಾರಿಗಳಿಗೆ ವಿಶೇಷವಾಗಿ ಮಾಹಿತಿಯನ್ನು ನೀಡಿದರು. ಕರ್ನಾಟಕ ಸೇನೆ ವತಿಯಿಂದ ಕಲಬುರಗಿ ಜಿಲ್ಲಾ ಪದಾಧಿಕಾರಿಗಳ ನೇಮಕ ಆಯ್ಕೆ ಮಾಡಲಾಗಿದ್ದು, ಆಯ್ಕೆಯಾದ ಪದಾಧಿಕಾರಿಗಳನ್ನ ಸಂಘಟನೆಗೆ ಸ್ವಾಗತಿಸಿ ಕಾರ್ಯಪ್ರವೃತ್ತರಾಗಲು ಕಲ್ಯಾಣ ಕರ್ನಾಟಕ ಸೇನೆಯ ಸಂಸ್ಥಾಪಕ ಅಧ್ಯಕ್ಷ ದತ್ತು ಅವರು ತಿಳಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪದಾಧಿಕಾರಿಗಳಿಗೆ ಕರ್ನಾಟಕದ ಶಾಲನ್ನು ವಿತರಣೆ ಮಾಡಿ ಜಿಲ್ಲಾ ಅಧ್ಯಕ್ಷರಾಗಿ ಬಜರಂಗ್ ಸಿಂಗ್ ಅವರನ್ನ, ಉಪಾಧ್ಯಕ್ಷರಾಗಿ ಅಕ್ಷಯ್ ಉಪಾಧ್ಯಾಯ ಅವರನ್ನ ಮತ್ತು ಇನ್ನೊಬ್ಬ ಉಪಾಧ್ಯಕ್ಷರಾಗಿ ರೋಹಿತ್ ಪಾಟೀಲ್ ಅವರನ್ನ ಹಾಗೂ ಪ್ರಧಾನ ಕಾರ್ಯದರ್ಶಿಯಾಗಿ ಸಚಿನ್ ಸಿಂಗ್ ರಾಠೋಡ್ ಅವರನ್ನ ಮತ್ತು ಕಾರ್ಯದರ್ಶಿಯಾಗಿ ಮಲ್ಲಿಕಾರ್ಜುನ್ ಅವರನ್ನ ಇನ್ನಿತರ ಸದಸ್ಯರನ್ನ ಆಯ್ಕೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ರಾಜ್ಯ ಸಂಸ್ಥಾಪಕ ಅಧ್ಯಕ್ಷ ದತ್ತು ಹಯ್ಯಾಳ್ಕರ್ ಅವರು ರಾಜ್ಯದ ವಿವಿಧ ಕಡೆ ನಮ್ಮ ಸಂಘದ ಪದಾಧಿಕಾರಿಗಳ ನೇಮಕ ಮಾಡುತ್ತಿದ್ದೇವೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ನೂತನವಾಗಿ ಆಯ್ಕೆಯಾದ ಪದಾಧಿಕಾರಿಗಳು ಮಾತನಾಡಿದ್ರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ. ಅಧ್ಯಕ್ಷರು ಅವರ ಒಂದು ಹಕ್ಕು ನೀಡಿ ಅವರಿಗೆ ಸನ್ಮಾನ ಮಾಡ್ತಿದ್ದಾರೆ. ಅಕ್ಷಯ್ ಇವರನ್ನ ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗಿದೆ. ಹಾಗೂ ರೋಹಿತ್ ಪಾಟೀಲ್ ಇವರು ಸಹ ಉಪಾಧ್ಯಕ್ಷರಾಗಿ ಈ ಒಂದು ಸೈನ್ಯ ಜಿಲ್ಲೆಯಲ್ಲಿ ಒಳ್ಳೆಯ ಕೆಲಸ ಮಾಡ್ತಕ್ಕಂಥ ಒಂದು ಹುಮ್ಮಸ್ಸನ್ನು ಇಟ್ಕೊಂಡು ಬಂದಿದ್ದಾರೆ. ಸಚಿನ್ ಸಿಂಗ್ ರಾಠೋಡ್ ಪ್ರಧಾನ ಕಾರ್ಯದರ್ಶಿ, ಮಲ್ಲಿಕಾರ್ಜುನ್ ಇವರು ಕಾರ್ಯದರ್ಶಿ ಆಗಿ ಆಯ್ಕೆಗೊಂಡಿದ್ದಾರೆ. ಹಾಗೂ ನಮ್ಮ ಕಿಶನ್ ಸಿಂಗ್ ರಾಠೋಡ್ ಅವರು ಸಂಘಟನಾ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿರ್ತಾರೆ. ಅದೇ ನಮ್ಮ ಒಂದು ಸಂಘದಲ್ಲಿ ಸದಸ್ಯರಾಗಿ ನಮ್ಮ ಜೊತೆ ಯಾವಾಗಲೂ ಬೆನ್ನೆಲುಬಾಗಿ ನಿಂದಿರ್ತಕ್ಕಂಥ ದಯಾನಂದ್ ಸದಸ್ಯರಾಗಿ ಬಂದಿದ್ದಾರೆ. ಹಾಗೂ ಧರ್ಮ್ ಸಿಂಗ್ ಅವರು ಸದಸ್ಯರು, ಮೋಹನ್ ಮಾಶಾಳ್ಕರ್ ಇವರು ಸಹ ಸದಸ್ಯರಾಗಿದ್ದಾರೆ. ಹಾಗೂ ಮಹೇಶ್ ಮಿಠಾಯಿಗರ್, ಮೋಹನ್ ಸಿಂಗ್ ಅವರು, ಮಹೇಶ್ ಮಿಠಾಯಿಗರ್ ಅವರು ಸಹ ಸದಸ್ಯರಾಗಿ ಬಂದಿದ್ದಾರೆ. ಪೃಥ್ವಿರಾಜ್ ಸಿಂಗ್ ಇವರು ಸಹ ಸದಸ್ಯರು. ಹಾಗೂ ಅರವಿಂದ್ ಚೌಹಾಣ್ ಇವರು ಸಹ ಸದಸ್ಯರಾಗಿ ನಮ್ಮ ಧರ್ಮ್ ಸಿಂಗ್ ಅವರು ಹೇಳಿದೆ. ಧರ್ಮ್ ಸಿಂಗ್ ಅವರು ಸಹ ಸದಸ್ಯರಾಗಿ ನಮ್ಮ ಜೊತೆ ಇರ್ತಾರೆ. ಹಾಗೂ ಅರವಿಂದ್ ಚೌಹಾಣ್ ಅವರು ಸಹ ಸದಸ್ಯರಾಗಿ ನಮ್ಮ ಈ ಕಲ್ಯಾಣ ಕರ್ನಾಟಕ ಸೇನೆಯಲ್ಲಿ ಸೇರ್ಪಡೆಯಾಗಿದ್ದಾರೆ. ಕಲ್ಯಾಣ ಕರ್ನಾಟಕ ಸೇನೆ ಕುರಿತು ಹಾಗೂ ಕಲ್ಯಾಣ ಕರ್ನಾಟಕದ ಕಾರ್ಯವೈಖರಿಗಳ ಬಗ್ಗೆ ನಮ್ಮ ಸಂಸ್ಥಾಪಕ ಅಧ್ಯಕ್ಷರು ವಿಸ್ತಾರವಾಗಿ ಮಾತಾಡಿ ಮುಂಬರ್ತಕ್ಕಂಥ ಪ್ರತಿಯೊಬ್ಬ ಸದಸ್ಯರು, ಅಧ್ಯಕ್ಷರು, ಕಾರ್ಯದರ್ಶಿಗಳನ್ನ ಯಾವ ರೀತಿ ಕೆಲಸ ಮಾಡಬೇಕು, ನಿಭಾಯಿಸಬೇಕು ಅಂತ ಹೇಳಿ ಅವರು ಕಲ್ಯಾಣ ಕರ್ನಾಟಕ ಸೇನೆ ವತಿಯಿಂದ ಇವತ್ತು ಒಂದು ಖುಷಿ ದಿನ, ಭಾಳ ಖುಷಿ ದಿನ. ಇವತ್ತು ನಮ್ಮ ಕಲ್ಯಾಣ ಕನ್ನಡ ಸೇನೆಗೆ ಒಂದು ಹೊಸದಾಗಿ ನೂತನಾಗಿ ಜಿಲ್ಲಾಧ್ಯಕ್ಷ ನೇಮಕಾಗಿ ಇವತ್ತು ಮೊದಲಾಗಿ ಅವರು ಬಂದು 1 ತಿಂಗಳಾಯಿತು. ಅದು ಕೂಡ ನಾವು ಯಾವುದು ಸ್ಟೇಟ್ಮೆಂಟ್ ಮಾಡಿಲ್ಲ. ನಾವು ಯಾವುದೇ ಒಂದು ಸಂಘಟನೆ ನೇಮದಲ್ಲಿ ನೇಮಕ ಮಾಡ್ಕೋಬೇಕಾದರೆ ನಾವು 1 ತಿಂಗಳು ಅವರಿಗೆ ನಾವು ಕೆಲಸ ಮಾಡಿಸಿ ನೋಡ್ತೀವಿ. ಅಚ್ಚುಕಟ್ಟೆ ಕೆಲಸ ಮಾಡ್ತಿದ್ದಾರ ಅಥವಾ ಬೇರೆ ರೀತಿಯಿಂದ ಬೇರೆ ಬೇರೆ ಚಟುವಟಿಕೆ, ಬೇರೆ ಬೇರೆ ಉದ್ದೇಶದಲ್ಲಿ ಬಂದಿದ್ದಾರ ಅಂತ ನಾವು ಮೊದಲು ಅವರಿಗೆ ಪರೀಕ್ಷೆ ಮಾಡ್ತೀವಿ. ಪರೀಕ್ಷೆ ಮಾಡಿಸಿ ಆಮೇಲೆ ತಿರ್ಗಾ ನಾವು ನೇಮಕ ಪಡ್ತೀವಿ. ಇವತ್ತಿಗೆ 1 ತಿಂಗಳ ನಮ್ಮಲ್ಲಿ ಕೆಲಸ ಮಾಡಕತ್ತು. ನಮ್ಮ ಈಗ ಆಲ್ರೆಡಿ ನಮ್ಮಲ್ಲಿ ಯಾದಗಿರಿಯಲ್ಲಿ ಕೂಡ ನಮ್ಮಲ್ಲಿ ಜಿಲ್ಲಾ ಅಧ್ಯಕ್ಷರಾಗಿ ನೇಮಕ ಆಗಿ ಸುಮಾರು ಜನ ಆಯಿತು. ಮತ್ತು ರಾಯಚೂರು ಕೂಡ ಇದ್ದಾರೆ. ಕಲಬುರಗಿ ಜಿಲ್ಲೆ, ನಮ್ಮ 3 ಜಿಲ್ಲೆಯಲ್ಲಿ ಇವತ್ತು ಸುಮಾರು ನಮ್ಮ ಸಂಘಟನೆ ಚಾಲನೆ ಕೊಟ್ಟು ನಾವು 8 ವರ್ಷ ಆದರೂ ಕೂಡ ನಾವು ಇಲ್ಲಿ ತನಕ ಕೂಡ ನಾವು ಜಿಲ್ಲಾಧ್ಯಕ್ಷ ನೇಮಕ ಮಾಡಿದಿಲ್ಲ. ಇವತ್ತಿಂದಲ್ಲಿ ಒಂದು ಖುಷಿ ದಿನ, ಒಳ್ಳೆ ದಿನ. ಇವತ್ತು ಗೆಳೆಯರ ದಿನಾಚರಣೆ ಕೂಡ ಇವತ್ತಿದೆ.
ಎಲ್ಲರಿಗೆ ನಮ್ಮ ಗೆಳೆಯ ಬೆಳಗತ್ರ ಎಲ್ಲರೂ ಸೇರಿವಿ, ಒಂದೇ ಕುಟುಂಬ ಹತ್ರ ಸೇರಿವಿ. ನಾವು ಕಲ್ಯಾಣ ಕರ್ನಾಟಕ ಸೇನೆಯ ಇವತ್ತು ಜಿಲ್ಲಾಧ್ಯಕ್ಷರಾಗಿ ನೇಮಕ ಮಾಡಿರುವಂತ ಒಂದು ಒಳ್ಳೆ ವ್ಯಕ್ತಿ ನಮಗ ನೋಡಿದೀವಿ ಇಲ್ಲಿ ತನ ಅಂದ್ರೆ ನಮ್ಮ ಬಜರಂಗಿ ಸಿಂಗ್ ಅಂತ ಇವತ್ತು ಇವ್ರು ನೇಮಕಾಗಿ ಇಲ್ಲೇ ಇದ್ದಾರೆ. ಇವರು ಬಜರಂಗಿ ಸಿಂಗ್ ಅಂತ. ಅದೇ ರೀತಿಯಾಗಿ ನಮ್ಮ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಒಳ್ಳೆ ಹೋರಾಟಗಾರ, ಅವರು ಕೂಡ ಬಹಳ ದಿವಸದಿಂದ ನಮ್ಮಲ್ಲಿ ಕೆಲಸ ಮಾಡ್ಕೊಂಡು ಬಂದ್ದಾರೆ. ಅವರು ಕೂಡ ಬಂದು ಇವತ್ತು ನಮ್ಮ ಒಂದು ಸೈನ್ಯದಲ್ಲಿ ನೇಮಕ ಆಗಿದ್ದಾರೆ. ಅವರೇ ನಮ್ಮ ಅಕ್ಷಯ್ ಉಪಾಧ್ಯಾಯ ಅಂತ ಇವರು. ಹಾಗೂ ಅದೇ ರೀತಿಯಾಗಿ ಮತ್ತೆ ಅವರಿಗೆ ಬೆನ್ನೆಲುಬಾಗಿ ನಿಂತು ಮತ್ತೊಮ್ಮೆ ಅವರಿಗೆ ರೋಹಿತ್ ಪಾಟೀಲ್ ಅಂತ ಕೂಡ ನಾವು ಒಂದು ತಿಂಗಳು ನೋಡ್ತಾ ಇದ್ದೀವಿ, ಒಳ್ಳೆ ಕೆಲಸ ಮಾಡ್ತಾ ಬಂದಿದ್ದಾರೆ. ಇದ್ರ ಜೊತೆಯಲ್ಲಿ ಇವರು 3 ಜನ ಸೇರಿ ಮತ್ತೆ ಹಿಂಗೆ ಬೆಳೆಸ್ಕೊಂತ ಇವತ್ತಿಗೆ 15 ಜನ ಆಗಿದ್ದಾರೆ. ಅದೇ ರೀತಿಯಾಗಿ ನಾವೆಲ್ಲರೂ ಸೇರಿ ಇವತ್ತು ಸುಭಾಷ್ ಬನ್ಪಟ್ಟಿ ಸರ್ ಇವತ್ತು ಜಿಲ್ಲಾ ನಮ್ಮ ರಾಜ್ಯದ ಪ್ರಧಾನ ಕಾರ್ಯದರ್ಶಿಯಾಗಿ ಅವರು ಕೂಡ 8 ವರ್ಷದಿಂದ ಸೇವೆ ಸಲ್ಲಿಸ್ತಾ ಇದ್ದಾರೆ ನಮ್ಮ ಸಂಘಟನೆಯಲ್ಲಿ. ಇವತ್ತು ಕೂಡ ನೇಮಕ ಮಾಡಕ್ಕೆ ಅವರು ಕೂಡ ಧನ್ಯವಾದ. ಅದೇ ರೀತಿಯಾಗಿ ಜಿಲ್ಲಾ ಮಹಿಳಾ ಅಧ್ಯಕ್ಷರು ಆಗಿ ನಮ್ಮ ಶ್ರೀಮತಿ ಗೋರಂಪಳ್ಳಿ ಅವರು ಕೂಡ ಇವತ್ತು ನಮ್ಮ ಜೊತೆ ಇದ್ದಾರೆ. ಹಾಗೂ ಶ್ರೀದೇವಿ ಮುತ್ತಂಗಿ ಮೇಡಮ್ ಅವರು ಕೂಡ ಇವತ್ತು ಸುಮಾರು 11 ವರ್ಷದಿಂದ ನಮ್ಮ ಸಂಘಟನೆಯಲ್ಲಿ ಕೆಲಸ ಮಾಡ್ಕೊಂತ ಅಚ್ಚುಕಟ್ಟಾಗಿ ಬೆಳೆಸ್ಕೊಂತ ಬಂದಿದ್ದಾರೆ. ಇದೇ ರೀತಿಯಾಗಿ ನಾವು 3 ಜಿಲ್ಲೆ ಆಗಿದೆ. ನಿನ್ನ ಎಲ್ಲರೂ ನಾವು ಒಂದೇ ಶಕ್ತಿ ಕೂಡಿಸಿ ಇವತ್ತು ಜಿಲ್ಲೆಯನ್ನು ಗ್ರೀನ್ ಸಿಟಿ ಮಾಡಿ ಒಳ್ಳೆ ಕೆಲಸ, ಅಭಿವೃದ್ಧಿ ಕೆಲಸ ಮಾಡಬೇಕು ಅಂತ ಒಂದೇ ಉದ್ದೇಶ ಇಟ್ಕೊಂಡು ಈ ಸಂಘಟನೆಯನ್ನು ಇನ್ನೂ ಮುಂದುವರ್ಸ್ಕೊಂತ ಹೋಗ್ತೀವಿ. ಎಲ್ಲರೂ ನಮಗೆ ಸಪೋರ್ಟ್ ಆಗಿದ್ದಾರೆ, ಸಪೋರ್ಟ್ ಆಗಿರ್ತಾರಂತ ಈ ಮಾತನ್ನು ಹೇಳಿ ನನ್ನ 2 ಮಾತಿಗೆ ವಿರಾಮ ಕೊಡ್ತೀವಿ. ಅದೇ ರೀತಿಯಾಗಿ ನಮ್ಮ ಪ್ರಧಾನ ಕಾರ್ಯದರ್ಶಿ ಅವರು ಇದ್ರ ಬಗ್ಗೆ 2 ಮಾತಾಡ್ತಾರೆ. ಮುಂದಿನ ಧನ್ಯವಾದಗಳು. ನಮಸ್ಕಾರ. ಇವತ್ತು ಸ್ನೇಹಿತರ ದಿನಾಚರಣೆ. ಎಲ್ಲ ಸ್ನೇಹಿತರಿಗೂ ಒಂದು ಸ್ನೇಹಿತರ ದಿನಾಚರಣೆಯದ ಒಂದು ಇದು ಹೇಳ್ತಾ, ಆಮೇಲೆ ನಮ್ಮ ನೂತನವಾಗಿ ಆಯ್ಕೆಗೊಂಡಿರ್ತಕ್ಕಂಥ ನಮ್ಮ ನೂತನ ಅಧ್ಯಕ್ಷರಾಗಿ ಈ ಬಜರಂಗ್ ಸಿಂಗ್ ಅವರು ಈ ಒಂದು ನಮ್ಮ ರಾಜ್ಯದ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಬಹಳ ಉತ್ಸುಕರಾಗಿ ಬಂದಿರತಕ್ಕಂಥ ಎಲ್ಲ ಒಂದು ನನ್ನ ಕಾರ್ಯದರ್ಶಿಯಾಗಿ ನಮ್ಮ ರೋಹಿತ್ ಅಕ್ಷಯ್ ಉಪಾಧ್ಯಾಯವರು ಬಂದಿದ್ದಾರೆ. ಎಲ್ಲರೂ ನಮ್ಮ ಒಂದು ಈ ಸೈನ್ಯ ಕಾರ್ಯವೈಖರಿಯನ್ನು ನೋಡಿ ನಾವು ಸ್ವತಃ ಬಂದು ಈ ಒಂದು ಕಾರ್ಯದಲ್ಲಿ ನಾವು ಭಾಗಿಯಾಗಿರ್ತೇವೆ. ಆಮೇಲೆ ಈ ನಮ್ಮ ಜಿಲ್ಲೆಯನ್ನು ಸುಂದರವಾದ ಜಿಲ್ಲೆಯನ್ನಾಗಿ ಮಾರ್ಪಡಿಸ್ತೇವೆ ಅಂತ ಹೇಳಿ ಬಂದಿದ್ದಕ್ಕಾಗಿ ಎಲ್ರಿಗೂ ಇವತ್ತು ಧನ್ಯವಾದಗಳನ್ನ ಹೇಳುತ್ತಾ ನಮ್ಮ ಒಂದು ಈ ಸೈನ್ಯಕ್ಕೆ ಅವ್ರನ್ನ ತುಂಬ ಆಧಾರದಿಂದ ಸ್ವಾಗತಿಸ್ತಾ ಇದ್ದೀವಿ. ಸೈನ್ಯ ಬಳಗದಾಗ ನಾವು ಇವತ್ತು ಏನು ಬ್ರದರ್ ಅಂತ ಒಂದು ಎಲ್ಲ ಅಣ್ಣ ಗತ್ಲಿ ಇವತ್ತು ಹೊಂದಾಣಿಕೆಯಿಂದ ಒಂದು ಗ್ರೂಪನ್ನು ಜಾಯಿನ್ ಮಾಡ್ಕೊಂಡಿದ್ದೇವೆ. ಹಾಗಾಗಿ ನಮ್ಮ ಸಂಸ್ಥಾಪ ಅಧ್ಯಕ್ಷ ಅಲ್ಲಿ ಅಥವಾ ಕಾರ್ಯದರ್ಶಿ ಸರ್ ಅವ್ರಲ್ಲಿ ಹಾಗೂ ಶ್ರೀಮತಿ ಮೇಡಮ್ ಅವರಲ್ಲಿ ಇವರೆಲ್ಲರೂ ಕಲಿತು ನಮಗೆ ಒಂದು ನೇಮಕ ಪತ್ರವನ್ನು ಅವ್ರ ಹಕ್ಕನ್ನು ಕೊಡ್ತಾ ಇದ್ದಾರೆ. ಅದಕ್ಕೆ ಕಲಬುರಗಿಯಲ್ಲಿ ಏನೇ ಆದರೂ ಕೂಡ ನಾವೆಲ್ಲ ಬಳಗ ಹೋಗಿ ಹೋರಾಟ ಮಾಡೋಂಥ ಶಕ್ತಿ ನಮ್ಮಲ್ಲಿ ಇನ್ನೊಂದಷ್ಟು ದೇವರನ್ನು ಕೊಡಲಿ ಅಂತ ನಾವು ಈ ಸಂಘಟನೆಯಲ್ಲಿ ಭಾಗವಹಿಸಿದ್ದೇವೆ. ಜೈ ಹಿಂದ್, ಜೈ ಕರ್ನಾಟಕ. ನನ್ನ ಮಾತುಗಳನ್ನು ಮುಗಿಸ್ತೇನೆ. ಅಕ್ಷಯ್ ಉಪಾಧ್ಯಾಯ, ಜಿಲ್ಲಾ ಕಾರ್ಯದರ್ಶಿರು.